ಅವರು ರೇಗಿಸೋದ್ರಲ್ಲಿ ತಪ್ಪೇನಿಲ್ಲ. ಅವರು ಮಾತಾಡ್ಸಿದ್ರೆ ಜಸ್ಟ್ ಹಾಯ್ ಅಂತ ಹೇಳ್ಬೋದಿತ್ತಲ್ವಾ. ನಿನ್ನ ಭಯದ ಕಾರಣದಿಂದ ಅವರ ಹತ್ರ ಆ್ಯಟಿಟ್ಯೂಡ್ ತೋರಿಸಿ ಮಾತಾಡಿದೆ. ಅದಕ್ಕೆ ಅವ್ರು ಕೂಡ ಅದಕ್ಕಿಂತ ಹೆಚ್ಚು ಆ್ಯಟಿಟ್ಯೂಡ್ ತೋರಿಸ್ತಾ ನಿನಗೆ ಆನ್ಸರ್ ಕೊಟ್ಟರು ಅಷ್ಟೆ. ನಿನಗೆ ಅವರ ಕ್ಯಾರೆಕ್ಟರ್ ಬಿಹೇವಿಯರ್ ಇಷ್ಟ ಆದರೆ ಫ್ರೆಂಡ್ಶಿಪ್ನ ಮಾಡು. ಕಾಲೇಜ್ ಅಂದಮೇಲೆ 4 ಜನರ ಪರಿಚಯ ಆಗೋದು ಕಾಮನ್ ಸಾನ್ವಿ. ಪ್ರತಿಯೊಬ್ಬರನ್ನ ನಾವು ಅಬ್ಸರ್ವ್ ಮಾಡಿ ಫ್ರೆಂಡ್ಶಿಪ್ಪನ್ನು ಮಾಡಬೇಕು. ನಿನಗಿಷ್ಟ ಇದ್ದರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡು. ಅನಾವಶ್ಯಕವಾಗಿ ಅವರ ಮನಸ್ಸು ನೋಯಿಸ್ಬೇಡ, ಸರಿನಾ ಅಂತ ಹೇಳಿ ಕ್ಯಾಂಟೀನಿಂದ ಊಟ ತರಿಸ್ದ. ಬಾ ಇಬ್ಬರು ಲಂಚ್ ಮಾಡೋಣ ಅಂತ ಹೇಳಿ ಪರ್ಸ್ನಲ್ ರೂಮ್ಗೆ ಕರ್ಕೊಂಡು ಹೋದ. ನೀವು ಯಾವಾಗಲೂ ಇಷ್ಟೇ ಬಾವ, ಇವ್ರನ್ನ ಸಪೋರ್ಟ್ ಮಾಡೋದು ತಪ್ಪರೆ ನನ್ನನ್ನು ಯಾವಾಗಲೂ ಸಪೋರ್ಟ್ ಮಾಡ್ತಿದ್ದೀರಾ, ಈಗಲೂ ನನ್ನದೇ ತಪ್ಪು ಅಂತ ನೀವು ಅಂತಿದ್ದೀರಿ ಅಂತ ಮೂತಿಯನ್ನು ಮುರ್ಕೊಂಡು ಅಂತಿದ್ರೆ ದೇವ್ ಸಾನ್ವಿಯನ್ನು ತನ್ನ ಎದುರುಗಡೆ ಕೂರಿಸ್ಕೊಂಡು ಆಕೆಗೆ ತುತ್ತನ್ನು ತಿನ್ನಿಸ್ತಾ, ಅವರು ಮಾತಾಡಿದಾಗ ನೀನು ನಾರ್ಮಲಾಗಿ ಮಾತನಾಡ್ತಿದ್ರೆ ಅವರು ನಾರ್ಮಲಾಗಿಯೇ ರಿಯಾಕ್ಟ್ ಆಗ್ತಿದ್ರು ಸಾನ್ವಿ. ಆದರೆ ನೀನು ನಿನ್ನ ಭಯವನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಅಹಂಕಾರದಿಂದ ಮಾತಾಡಿದೆ. ಜೊತೆಯಲ್ಲಿ ಓದೋ ಸ್ಟೂಡೆಂಟ್ಸ್ ಹತ್ರ ಹಾಗೆ ಮಾತಾಡಿದ್ರೆ ಯಾರಾದರೂ ಸರಿ ನಿನಗೆ ಬಹಳ ಪೊಗರು ಇದೆ ಅಂತ ಅಂದ್ಕೊಳ್ತಾರೆ. ಈಗ ನೀನು ಬಂದು ಕಾರ್ ನೋಡಿ ಆಸ್ತಿ ಇದೆ ಅಂತ ಭ್ರಮಿಸ್ತಾರೆ. ನೀನು ಭಯವನ್ನು ಗೆಲ್ಲಬೇಕು ಅಂದರೆ ಇದೆಲ್ಲ ಮಾರ್ಗ. ನಮ್ಮೊಂದಿಗೆ ಸರಿಯಾಗಿ ಮಾತಾಡೋರ ಜೊತೆ ನಾವು ಸರಿಯಾಗಿಯೇ ಇರಬೇಕು. ನಮಗೇನಾದರೂ ಕೇಡ್ ಮಾಡಬೇಕು ಅಂದ್ಕೊಳ್ಳೋರಿಗೆ ನಾವು ಅದಕ್ಕಿಂತ ಟಫ್ ಅಂತ ನಿರೂಪಿಸ್ಬೇಕು. ನಾಳೆ ಅವ್ರ ಜೊತೆ ನೀನು ಮಾತಾಡು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಮಧ್ಯೆ ಕಾಲೇಜ್ಗಳಲ್ಲಿ ಕಂಬೈಂಡ್ ಆಗಿ ಹುಡುಗರು ಕೂರೋದು ನಾರ್ಮಲ್ ಆಗೋಗಿದೆ. ಅದನ್ನು ಒಂದು ಚಿಂತೆಯಾಗಿ ನೋಡ್ತಾ ನೀನು ಪಕ್ಕದಲ್ಲಿ ಕೂತವ್ರು ನಿನ್ನನ್ನು ಹರಾಜ್ ಮಾಡೋದಕ್ಕೂ ಕೂತರು ಅಂತ ನೀನೇನೇನೋ ಅಂದ್ಕೊಳ್ಬೇಡ. ಅವರೇನಾದರೂ ತಪ್ಪಾಗಿ ನಿನ್ನ ಕಡೆ ನೋಡಿದ್ರು, ತಪ್ಪಾಗಿ ವರ್ತಿಸಿದ್ರು ಆಗ ಕಂಪ್ಲೇಂಟ್ ಮಾಡು, ನಾನು ನೋಡ್ಕೊಳ್ತೀನಿ ಸರಿನಾ ಅಂತ ಪೂರ್ತಿ ತಿನ್ನಿಸಿ ಸಾನ್ವಿಗೆ ಕಾಲೇಜ್ನಲ್ಲಿ ಹೇಗಿರಬೇಕು, ಹೇಗೆ ಉತ್ತರ ಹೇಳಬೇಕು, ಯಾರೊಂದಿಗೆ ಎಷ್ಟರ ಮಟ್ಟಿಗೆ ಇರಬೇಕು, ಟೀಚರ್ಸ್ ಜೊತೆ ಹೇಗೆ ವರ್ತನೆ ಮಾಡಬೇಕು ಅಂತ ಎಲ್ಲವನ್ನ ವಿವರವಾಗಿ ಹೇಳ್ತಾ ತಾಳ್ಮೆಯಿಂದ ಆಕೆಗೆ ಎಲ್ಲವನ್ನ ಕಲಿಸ್ತಾ ಸಾಯಂಕಾಲದವರೆಗೂ ತನ್ನ ಹತ್ತಿರವೇ ಇಟ್ಕೊಂಡ ದೇವ್. ಸಾಯಂಕಾಲ ಆಫೀಸ್ನಿಂದ ಹೊರಟು ಇಬ್ಬರು ಒಟ್ಟಿಗೆ ಮನೆಗೆ ತಲುಪುವಷ್ಟರಲ್ಲೇ ರಾಘವ್ ರೆಡ್ಡಿಯವರು ಸಾನ್ವಿಗಾಗೆ ವೆಯ್ಟ್ ಮಾಡ್ತಾ ಇಬ್ಬರು ಒಟ್ಟಿಗೆ ಬರೋದನ್ನು ನೋಡಿ ಮನೆಗೆ ಬರದೆ ಆಫೀಸ್ಗೆ ಹೊರಟು ಹೋದಂತೆ, ಯಾಕೆ ಸಾನ್ವಿ ಅಂತ ಕೇಳಿದ್ರು. ಅದಾ ತಾತಯ್ಯ, ಭಾವನನ್ನ ಕಾಲೇಜ್ನಿಂದ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಬರ್ತೀನಿ ಅಂತ ಅಂದಿದ್ರು ಅಲ್ವಾ, ಆದರೆ ಹಾಗೆ ಬರದೆ ಆಫೀಸ್ನಲ್ಲೇ ಉಳಿದ್ಬಿಟ್ರು. ಬ್ಯುಸಿ ವರ್ಕ್ ಅಂತ ಹೇಳಿದರು, ಅದಕ್ಕೆ ನಾನೇ ಆಫೀಸ್ಗೆ ಹೊರಟೋದೆ. ನಿಮಗೆ ಗೊತ್ತು ತಾನೆ, ಭಾವ ಕೆಲಸದಲ್ಲಿ ಬಿದ್ದರೆ ಊಟ ಮಾಡೋದನ್ನು ಮರೆತು ಬಿಡ್ತಾರೆ ಅಂತ. ಸೊ ಅದಕ್ಕಾಗಿ ಹೋದೆ. ನೀವು ತಿಂದ್ರಾ, ಟ್ಯಾಬ್ಲೆಟ್ಸ್ ತೊಗೊಂಡ್ರಾ ಅಂತ ಕೇಳಿದ್ಲು. ಹಾಂ ನನಗಾಗಿ ಸಪ್ರೇಟಾಗಿ ಒಬ್ಬ ಮನುಷ್ಯನನ್ನು ಇಟ್ಟಿದೆಯಲ್ಲ, ಅವ್ರು ನನ್ನ ಬಿಡ್ತಿಲ್ಲ ಬಿಡು ಅಂತ ಕಿರುನಗುವಿನೊಂದಿಗೆ ಹೇಳಿ ಫಸ್ಟ್ ಡೇ ಕಾಲೇಜು ಹೇಗಿತ್ತು ಅಂತ ತಿಳ್ಕೊಳ್ತಾ ದೇವ್ಗೆ ಹೇಳಿದ್ದನ್ನೆಲ್ಲ ಹೇಳಿ, ಇದರಲ್ಲಿ ನನ್ನ ತಪ್ಪು ಕೂಡ ಇದೆ ಬಿಡಿ ತಾತಯ್ಯ, ನಾನು ಕೂಡ ಹಾಗೆ ಮಾತಾಡದೇ ಇರಬೇಕಿತ್ತು ಅಂತ ಅಂದ್ಲು ಸಾನ್ವಿ. ಏನೋ ಇರಬಹುದು, ಇದೇ ಅಂತ ನಮಗನ್ನಿಸ್ದಾಗ ಎದುರಿನವರಿಗೆ ಸಾರಿ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ನಾಳೆ ಅವ್ರನ್ನ ಭೇಟಿಯಾಗಿ ಸಾರಿ ಹೇಳಿಬಿಡು, ಮುಗಿದೋಯ್ತು. ಹೋಗಿ ಫ್ರೆಶ್ ಆಗ್ಬಾ, ಸ್ನ್ಯಾಕ್ಸ್ ಕೂಡ ಪ್ರಿಪೇರ್ ಮಾಡಿಸಿದ್ದೀನಿ. ಇನ್ನು ನೀನು ಯಾವ ಕೆಲಸವನ್ನು ಇಟ್ಕೊಳ್ಬೇಡ, ನೈಟ್ ಡಿನ್ನರ್ ಕೂಡ ಕೆಲಸದವ್ರು ಮಾಡ್ತಾರೆ ಬಿಡು ಅಂತ ಸಾನ್ವಿಯನ್ನು ದೇವ್ ಜೊತೆ ಕಳಿಸ್ಕೊಟ್ಟ ಮೇಲೆ ರಾಘವ್ ರೆಡ್ಡಿಯವರು ಟಿ ವಿ ನೋಡುತ್ತಾ ಕೂತರು. ಸಾನ್ವಿ ಫ್ರೆಶ್ ಆಗಿ ಬಂದಮೇಲೆ ಸೀರೆ ಉಟ್ಕೊಳ್ತಿದ್ರೆ ದೇವ್ ಆಕೆಯನ್ನು ತಡೆದು ಸಾನ್ವಿ ಕೈಯಲ್ಲಿ ತಾನು ಹಿಂದಿನ ದಿನ ಸಾನ್ವಿಗೆ ತಿಳಿದಂತೆ ಕೊಂಡಿದ್ದ ನೈಟ್ ಡ್ರೆಸ್ಸನ್ನು ಇಟ್ಟು, ಇವುಗಳು ಹಾಕೋ ಈ ದಿನದಿಂದ ಅಂತ ಹೇಳ್ದ. ಒಂದು ಟೀ ಶರ್ಟ್, ನೈಟ್ ಟ್ರ್ಯಾಕ್ ಪ್ಯಾಂಟ್ ನೋಡಿ ಸಾನ್ವಿ ಕಣ್ಣು ದೊಡ್ಡದು ಮಾಡಿ, ಏನೋ ಇವನ್ನ ಹಾಕ್ಕೊಳ್ಬೇಕಾ, ಇಲ್ಲ ನಾನು ಹಾಕ್ಕೊಳ್ಳಲ್ಲ, ನನ್ನ ಕೈಯಿಂದ ಆಗೋದೇ ಇಲ್ಲ ಅಂತಂದ್ಲು ಕಣ್ಣು ದೊಡ್ಡದು ಮಾಡ್ತಾ. ಇಲ್ಲ, ನೀನು ಇವುಗಳನ್ನ ಕೂಡ ಅಭ್ಯಾಸ ಮಾಡಿಕೊಳ್ಬೇಕು. ಯಾವಾಗಲೂ ಆ ಸೀರೆಗಳು ಮಾತ್ರ ಅಲ್ಲ ಅಂತ ಹೇಳಿದ್ದೀನಲ್ವಾ, ನೀನು ನಿನ್ನ ಬಾಡಿ ಕಾಣಿಸ್ತಂತೆ ಯಾವ ಡ್ರೆಸ್ ಹಾಕ್ಕೊಂಡ್ರೂ ನನಗೆ ಪರವಾಗಿಲ್ಲ,
ಸೊ ಇನ್ನು ಮುಂದೆ ಎಲ್ಲವನ್ನ ಟ್ರೈ ಮಾಡು. ವೆಕೇಷ್ನಲ್ಲಿ ಮಾತ್ರ ಸೀರೆ ಉಟ್ಕೋ ಸಾಕು. ನಿನಗೆ ಫ್ರೀಯಾಗಿ ಕೂಡ ಇರುತ್ತೆ. ಒಂದು ಸಲ ಅಭ್ಯಾಸ ಆಗಿಬಿಟ್ರೆ ಬಿಡಲ್ಲ ಸಾನ್ವಿ. ಹೋಗಿ ಹಾಕೊಂಡು ಬಾ ಹೋಗು ಅಂತ ಸಾನ್ವಿ ಕೈಯಲ್ಲಿ ಬಲವಂತವಾಗಿ ಅವುಗಳನ್ನ ಇಟ್ಟು ಬಾತ್ರೂಮ್ಗೆ ಕಳಿಸ್ದ. ಸಾನ್ವಿ ಅಳುಮುಖದಿಂದ ತನ್ನನ್ನು ತಾನು ನೋಡ್ಕೊಳ್ತಾ, ಏನಿದು ಈ ಓದು ಏನೋ ಸರಿ, ಆದರೆ ಭಾವನನ್ನ ಪ್ರತಿಯೊಂದಕ್ಕೂ ಎಲ್ಲವನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಹೇಳ್ತಿದ್ದಾನಲ್ಲ, ಹೀಗಾದರೆ ಹೇಗಪ್ಪ? ಸೀರೆ ಎಷ್ಟು ಚಂದವಾಗಿರುತ್ತೆ, ಆದರೂ ಮದುವೆಯಾದ ಹುಡುಗಿ ಇಂಥವುಗಳನ್ನ ಹಾಕೊಳ್ಳೋದೇನು? ಬೆಳಿಗ್ಗೆ ಅಂದರೆ ಡ್ರೆಸ್ ಆದ ಕಾರಣ ಹಾಕ್ಕೊಂಡೆ, ಇನ್ನು ಇವುಗಳನ್ನ ಕೂಡ ಅಂದರೆ ಹೇಗೆ ಹಾಕೊಳ್ಳೋದಕ್ಕೆ ಸಾಧ್ಯ? ಇಲ್ಲ, ನಾನು ಹಾಕೊಳ್ಳೋದಿಲ್ಲ ಇವುಗಳನ್ನ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಹೊರಗಿನಿಂದ ದೇವ್ ಗಟ್ಟಿಯಾಗಿ ಡೋರ್ ತರ್ತಾ, ನೀನು ಹಾಕ್ಕೊಳ್ತೀಯ ಇಲ್ಲ ನಾನು ಬಂದು ಹಾಕ್ಲಾ ಸಾನ್ವಿ? 5 ಮಿನಿಟ್ಸ್ನಲ್ಲಿ ನೀನು ಆ ಡ್ರೆಸ್ನಲ್ಲಿ ಹೊರಗಡೆ ಬರಬೇಕು. ಬರಲಿಲ್ಲ ಅಂದರೆ ನೆಕ್ಸ್ಟ್ ಮಿನಿಟ್ ನಾನೇ ಒಳಗಡೆ ಬರ್ತೀನಿ ಅಂತ ಅಂದ. ಬಾವಾ ಅಂತ ಸಾನ್ವಿ ಅಳು ಧ್ವನಿಯಲ್ಲಿ ಅನ್ನುವಷ್ಟರಲ್ಲೇ, ಹಾಗಾದರೆ ನನ್ನನ್ನೇ ಒಳಗಡೆ ಬರೋದಕ್ಕೆ ಹೇಳ್ತೀಯಾ ಅಂತ ಹೊರಗಡೆಯೇ ಡೋರ್ ಲಾಕ್ ಮಾಡಿರೋದ್ರಿಂದ ಡೋರ್ ಓಪನ್ ಮಾಡ್ತಿರುವಂತಹ ದೇವ್ ಹೊಡೆತಕ್ಕೆ ಸಾನ್ವಿ ಕಂಗಾಲಾಗಿ, ಇಲ್ಲ 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 ನಾನು ಹಾಕ್ಕೊಂಡು ಬರ್ತೀನಿ ಬಾವಾ, ಅಲ್ಲೇ ಇರು ನೀನು ಅಂತ ಡ್ರೆಸ್ ಮುಂದನ ಹಿಂದಕ್ಕೆ ಹಿಂದದನ್ನು ಮುಂದಕ್ಕೆ ತಿಳಿದೆ ಹಾಕ್ಕೊಂಡು ಹೊರಗಡೆ ಬಂದಂಥ ಸಾನ್ವಿಯನ್ನು ನೋಡಿ ದೇವ್ ನಗುತ್ತಾ, ಅದಕ್ಕೆ ಹೇಳಿದೆ ನಾನೇ ಹಾಕ್ತೀನಿ ಅಂದರೆ ಕೇಳಲಿಲ್ಲ ನೀನು. ನೋಡು ಹೇಗೆ ರಿವರ್ಸ್ ಹಾಕ್ಕೊಂಡು ಬಂದಿದ್ಯಾ ನೀನು. ಇದನ್ನು ಹೀಗೆಲ್ಲ ಹಾಕ್ಕೊಳ್ಳೋದು, ಹೀಗೆ ಹಾಕ್ಕೊಳ್ಬೇಕಾಗಿದ್ದು ಅನ್ನುತ್ತಾ ದೇವತ್ರ ನಿಂತಾಕೆ ಡ್ರೆಸ್ ಸರಿ ಮಾಡ್ತಿದ್ರೆ ಸಾನ್ವಿ ನಾಚಿಕೆಯಿಂದ ಮುದ್ರಕೊಂಡ್ಳು. ದೇವ್ ಡ್ರೆಸ್ ಪೂರ್ತಿ ಸರಿ ಮಾಡಿದ ಮೇಲೆ, ಪರ್ಫೆಕ್ಟ್, ಈ ಡ್ರೆಸ್ನಲ್ಲಿ ಸಣ್ಣ ಮಗುವಿನ ಥರ ಕಾಣಿಸ್ತಿದ್ಯಾ ಅಂತ ಸಾನ್ವಿಯನ್ನು ಕನ್ನಡಿ ಮುಂದೆ ನಿಲ್ಲಿಸಿ ಹೇರನ್ನು ಪೂರ್ತಿಯಾಗಿ ಬಿಡ್ತಿದ್ರೆ, ಈಗ ಯಾತಕ್ಕೆ ಬಾವ ಹೀಗೆ ಬಿಡ್ತಿದ್ಯಾ? ಜುಟ್ಟು ಬಿಚ್ಕೊಂಡು ರಾತ್ರಿ ಸಮಯದಲ್ಲಿ ಅಡ್ಡಾಡಬಾರ್ದು, ಒಳ್ಳೇದಲ್ಲ ಆ ಗಾಳಿ ಅಂತ ಸಾನ್ವಿ ಜಡೆ ಎಣಿತಾ ಇದ್ದರೆ ದೇವ್ ತಲೆ ಚಚ್ಕೊಡ್ತಾ, ನಿನ್ನಿಷ್ಟ ಬಂದು ಹಾಗೆ ಮಾಡ್ಕೊ, ನಿನ್ನನ್ನು ಎಷ್ಟು ಬದಲಾಯಿಸಬೇಕು ಅಂದ್ಕೊಂಡ್ರು ಕೆಲವು ವಿಷಯಗಳಲ್ಲಿ ಬದಲಾಯಿಸೋದು ನನ್ನ ಕೈಯಿಂದ ಆಗ್ತಾ ಇಲ್ಲ ಅಂತ ದೇವ್ ಬೆಡ್ ಮೇಲೆ ಕೂತ್ರೆ ಸಾನ್ವಿ ಜಡೆ ಹಿಂಡ್ಕೊಂಡು ಸಿಂಪಲ್ ಆಗಿ ರೆಡ್ ಕಲರ್ ಬೊಟ್ಟು ಇಟ್ಕೊಂಡು ದೇವ್ನ ಎದುರುಗಡೆ ನಿಂತು, ನನಗೆ ಈ ಡ್ರೆಸ್ ಇಷ್ಟ ಆಗಲಿಲ್ಲ ಬಾವ, ನಿಮ್ಮ ಎದುರು ನಾನು ಯಾವಾಗಲೂ ಸೀರೆಯಲ್ಲಿರಬೇಕು ಅಂದ್ಕೊಳ್ತೀನಿ, ನಾನು ಸೀರಿಯಲ್ ಚೆನ್ನಾಗಿ ಕಾಣಿಸೋದಿಲ್ವಾ, ಅದಕ್ಕೆ ಇವೆಲ್ಲ ಹಾಕೊಳ್ಳೋದು ಕೇಳ್ತೀರಾ ಅಂತ ಡಲ್ಲಾಗಿ ಕೇಳಿದ್ಲು ಸಾನ್ವಿ. ಚೆನ್ನಾಗಿ ಕಾಣಿಸೋದಿಲ್ಲ ಅಂತಲ್ಲ, ಅದ್ಭುತವಾಗಿರ್ತೀಯ, ಆದರೆ ನಿನ್ನನ್ನು ಸೀರಿಯಲ್ ನೋಡಿದ ಮೇಲೆ ನನ್ನ ಪರಿಸ್ಥಿತಿ ಏನೇನೇನೋ ಆಗೋಗುತ್ತೆ, ನಿನಗೆ ಗೊತ್ತು ನನ್ನ ಬಾಧೆ. ಚಂದವಾಗಿ ಬಾವಾ ಅಂತ ತೂಗಾಡ್ತಾ ಬಂದು ಅಂಟ್ಕೊಂಡು ಹೋಗ್ಬಿಡ್ತೀಯಾ. ಸೀರಿಯಲ್ ಕೂಡ ನೀನು ಚೆನ್ನಾಗಿರ್ತೀಯ ಬಿಡು ಸಾನ್ವಿ, ಆದರೆ ಇವು ನನಗೆ ಇಬ್ಬರಿಗೂ ತುಂಬ ಕಂಫರ್ಟ್ ಆಗಿರುತ್ತೆ. ಈಗ ಸದ್ಯಕ್ಕೆ ಇವೇ ನಮ್ಮಿಬ್ಬರಿಗೂ ಸೇಫ್ಟಿ ಕೂಡ ಕೊಡುತ್ತವೆ, ಅದಕ್ಕೆ ಇವುಗಳನ್ನ ಹಾಕೊಳ್ಳೋದಕ್ಕೆ ಹೇಳಿದೆ. ನಾನು ಸೀರೆ ಉಟ್ಕೊಂಡಾಗ ಮಾತ್ರ ನೀನು ಸೀರೆ ಉಟ್ಕೋ ಸಾಕು. ಅದೇ ನಿನಗೆ ನನಗೆ ಇಬ್ಬರಿಗೂ ಒಳ್ಳೆಯದು. ಇಲ್ಲ ಅಂದರೆ ನಡಿಬಾರ್ದವು ನಡೆದು ಹೋಗಿ ಆಮೇಲೆ ಹತ್ರ ಲಾಭ ಇಲ್ಲ. ಸ್ವಲ್ಪ ದಿನ ನಮಗಿವು ಎಷ್ಟು ಉಪಯೋಗಕ್ಕೆ ಬರುತ್ತವೆ ಅಂತ ಹೇಳಿ, ನಡೆ ಇನ್ನು ಕೆಳಗೆ ಅಂತ ಅಂದ. ಅಮ್ಮ ಹೀಗ ತಾತಯ್ಯ ನನ್ನನ್ನು ಹೀಗೆ ನೋಡಿದ್ರೆ ಏನು ಅಂದ್ಕೊಳ್ತಾರೋ ಅನ್ನುತ್ತಾ ಸಾನ್ವಿ ಎದೆ ಕೈಗಳನ್ನ ಅಡ್ಡ ಇಟ್ಕೊಂಡ್ರೆ ದೇವ್ ತಲೆ ಚಚ್ಕೊಳ್ತಾ, ಇನ್ನು ಹಳೇ ಕಾಲದ ಹುಡುಗಿ ಥರ ಮಾತಾಡಬೇಡ, ಇಲ್ಲಿ ನಿನ್ನನ್ನು ಏನಾದರೂ ಅನ್ನೋವಂಥವ್ರು ಯಾರೂ ಇಲ್ಲ, ನಿನ್ನನ್ನು ಯಾರು ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ, ನಡಿ ಅಂತ ಕೆಳಗೆ ಕರ್ಕೊಂಡು ಹೋದ. ಸಾನ್ವಿಯನ್ನು ನೋಡಿ ರಾಘವರೆಡ್ಡಿಯವರು ಮೊದಲು ತೊಂದರೆಯಾಗಿರೋದನ್ನು ಗಮನಿಸಿ, ಸರಿಯಾಗಿರಮ್ಮ, ಏನದು ಹಾಗೆ ಮುದುಡ್ಕೊಂಡು ಹೋಗೋದು ಅಂತ ಗದರಿ ಸಾನ್ವಿ ಬಂಗುಮೂತಿ ಹಾಕೋದನ್ನು ನೋಡಿ ಹೇಳಿದ್ರು ರಾಘವರೆಡ್ಡಿಯವರು ನಗ್ತಾ, ಪರವಾಗಿಲ್ಲ ಸಾನ್ವಿ, ನೀನು ನಿನ್ನಿಷ್ಟ ಬಂದ ಹಾಗಿರಬಹುದು ಅಂತ ನಾನು ಮೊದಲೇ ಹೇಳಿದ್ದೀನಲ್ವಾ, ಆದರೂ ಈ ಕಾಲದಲ್ಲಿ ಇವೆಲ್ಲ ತುಂಬ ಕಾಮನಮ್ಮ, ನೀನು ನಿಜವಾಗ್ಲೂ ತಲೆನೇ ಕೆಡಿಸ್ಕೊಳ್ಬೇಡ ಅದಕ್ಕೆಲ್ಲ ಅಂತ ಹೇಳಿದ್ರು.
ಆಲ್ರೆಡಿ ಸ್ನ್ಯಾಕ್ಸ್ ತರೋದಕ್ಕೆ ಕೆಲಸದವ್ರ ಹತ್ರ ಹೇಳಿರೋದ್ರಿಂದ ಅವರು ಮೊದಲ ಬಾರಿಗೆ ಸಾನ್ವಿನ ಹಾಗೆ ನೈಟ್ ಟ್ರ್ಯಾಕ್ನ ನೋಡಿ ಸ್ವಲ್ಪ ಆಶ್ಚರ್ಯಪಟ್ಟರು. ಯಜಮಾನ್ರ ಬಗ್ಗೆ ಮಾತಾಡೋ ಧೈರ್ಯ ಅವ್ರಿಗಿಲ್ಲದ ಕಾರಣ ಸೈಲೆಂಟಾಗಿ ಹೊರಟು ಹೋದರು. ಸ್ವಲ್ಪ ಹೊತ್ತು ತೊಂದರೆಯಾಗಿ ನಡ್ಕೊಂಡು ಸಾನ್ವಿಗೆ ದೇವ್ ರಾಘವ್ ರೆಡ್ಡಿ ಅವರಿಬ್ಬರು ತುಂಬ ನಾರ್ಮಲ್ ಆಗಿರೋದ್ರಿಂದ ತಾನು ಕೂಡ ಸ್ವಲ್ಪ ಫ್ರೀಯಾಗಿ ಅವ್ರ ಜೊತೆ ಮಾತಾಡ್ತಾ ಉಳಿದ್ಬಿಟ್ಲು. ಮರುದಿನ ಬೆಳಿಗ್ಗೆ ಸಾನ್ವಿಗೆ ಟಾಪ್ ಜೀನ್ಸ್ ಹಾಕೊಳ್ಳೋದಕ್ಕೆ ಕೇಳಿದ್ರೆ ಹಾಕೊಳ್ಳೋದಿಲ್ಲ ಅಂತ ಸಾನ್ವಿ ಖಚಿತವಾಗಿ ಹೇಳಿಬಿಟ್ಟು ಹಿಂದಿನ ದಿನ ಥರವೇ ಅಂಬ್ರೆಲಾ ಕಟಿಂಗ್ ಇರೋ ಪಿಂಕ್ ಕಲರ್ ಪ್ಲೇನ್ ಚೂಡಿದಾರ್ ಹಾಕ್ಕೊಂಡು ದೇವ್ ಜೊತೆ ಕಾಲೇಜ್ ತಲುಪಿದ ಹಾಗೆ, ನೀವು ನನ್ನ ಪಿಕಪ್ ಮಾಡ್ಕೊಳ್ಳೋದಿಲ್ಲ ಅಂತ ಸಾಯಂಕಾಲ, ಹೀಗಾದರೆ ನಾನು ಕೇಳ್ತೀನಿ ಬಾಬಾ ಅಂತಂದ್ಲು ಮುಖ ಎಲ್ಲ ಮುರ್ಕೊಂಡು. ದೇವು ಸ್ವಲ್ಪ ಸೀರಿಯಸ್ ಆಗಿ, ಪ್ರತಿಯೊಂದು ಸಲ ನಿನ್ನ ಕಾಲೇಜ್ ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ನನಗೆ ಸಾಧ್ಯ ಆಗದಿರ್ಬೋದು, ಆ್ಯಂಡ್ ಇಲ್ಲಿ ನನ್ನ ಒಟ್ಟಿಗೆ ನೋಡಿದ್ರೆ ಎಲ್ಲರೂ ಏನೋ ಒಂದು ಅಂದ್ಕೊಳ್ತಾರೆ. ಪ್ರೆಸೆಂಟ್ ಅಂತಹ ಗಾಸಿಪ್ಸ್ಗೆ ನಾವು ಚಾನ್ಸ್ ಕೊಡಬಾರ್ದು, ಅರ್ಥ ಆಯಿತಾ? ಇನ್ನು ಮಾರ್ನಿಂಗ್ ಕೂಡ ಒಂದೊಂದು ಸಲ ನನಗೆ ನಿನ್ನ ಡ್ರಾಪ್ ಮಾಡೋದಕ್ಕೆ ಆಗದೇ ಇರಬಹುದು. ನೀನು ಬೇಗ ಕಾರ್ ಡ್ರೈವಿಂಗ್ ಕಲಿಬೇಕು ಆ್ಯಂಡ್ ಸ್ಕೂಟಿ ಡ್ರೈವಿಂಗ್ ಕೂಡ. ಪ್ರತಿಯೊಂದರಲ್ಲೂ ಪರ್ಫೆಕ್ಟ್ ಆಗಿರಬೇಕು. ಕಾಲೇಜ್ಗೆ ರಜೆ ಇದ್ದಾಗ ಅಥವಾ ಈವ್ನಿಂಗ್ ನಂಗೆ ಟೈಮ್ ಇದ್ದಾಗ ಅವುಗಳನ್ನ ಕಲಿಸೋ ಕೆಲಸದಲ್ಲಿ ಇರ್ತೀನಿ. ಪ್ರಿಪೇರ್ ಆಗಿರು, ಭಯಪಡಬೇಡ ಮುಂಚೆನೇ ಅಂತ ಸೀರಿಯಸ್ ವಾರ್ನಿಂಗ್ ಟೋನಲ್ಲಿ ಹೇಳಿ, ಇನ್ನು ಹೋಗೋ, ಈವ್ನಿಂಗ್ ಡ್ರೈವರ್ ಬರ್ತಾನೆ, ನಿನ್ನ ಡೈರೆಕ್ಟಾಗಿ ಮನೆ ಕರ್ಕೊಂಡು ಹೋಗ್ತಾನೆ, ಮತ್ತು ಆಫೀಸ್ ಅಂತ ಅತ್ತ ಇತ್ತ ಅಲ್ಲಿ ಬೇಡ, ಸುಸ್ತಾಗ್ತೀಯಾ ಅಂತ ಹೇಳಿ ಆಕೆ ಹಣೆ ಮೇಲೆ ಮುತ್ತಿಟ್ಟು ಜಾಗ್ರತೆ ಹೇಳಿ ಕಳಿಸ್ಬಿಟ್ಟ. ಆಕೆ ಹೊಟ್ಟೋದ್ಮೇಲೆ ದೇವ್ ಕೂಡ ಹಿಂದಿನಂತೆ ಆಫೀಸ್ಗೆ ಹೊಟ್ಟೋದ. ಕಾಲೇಜ್ನಲ್ಲಿ ಪಾದ ಇಟ್ಟ ಸಾನ್ವಿನೊಬ್ಬ ಸೀನಿಯರ್ ಬ್ಯಾಚ್ ಕರೆದು, ಏನು ಹೆಸರು, ಎಲ್ಲಿಂದ ಬಂದೆ, ಏನು ಓದಿದ್ಯಾ, ಹೊಸ್ದಾಗಿ ಕಾಣಿಸ್ತಿದ್ಯಾ, ಫಸ್ಟ್ ಇಯರಾ ಅಂತ ಒಂದಾದ ಮೇಲೆ ಒಂದರಂತೆ ಪ್ರಶ್ನೆಗಳು ಹಾಕ್ತಿದ್ರೆ ಸಾನ್ವಿ ಬಿಗ್ ಮುಖ ಹಾಕ್ಕೊಂಡು ನೋಡ್ತಾ ಇದ್ಲು. ಇಷ್ಟರಲ್ಲಿ ರಾಮ್, ಸೀತು ಆ ಬ್ಯಾಚ್ ಹತ್ರ ಬಂದು, ಏನು ನಡ್ತಿದೆ ಕಣ್ರೋ ಇಲ್ಲಿ ಅಂತ ಅವರೊಂದಿಗೆ ಕೂತರು ಬೆಂಚ್ ಮೇಲೆ. ಅವರಿಬ್ಬರನ್ನು ನೋಡಿದ್ಲೆ ಸಾನ್ವಿ ಕಣ್ಣು ದೊಡ್ಡದು ಮಾಡಿ, ನೀವೇನಿಲ್ಲಿ ಅಂದರೆ, ಇದು ನಮ್ಮ ಬ್ಯಾಚೆ, ನಾವೆಲ್ಲರೂ ಒಂದು ಬ್ಯಾಚ್ ಅಂತ ತಮ್ಮ ಬ್ಯಾಚ್ನಲ್ಲಿರೋ 8 ಜನರನ್ನು ತೋರಿಸಿ ಸೀತು ಹೇಳಿದ ತಕ್ಷಣ ಸಾನ್ವಿ ಮನಸ್ಸಿನಲ್ಲಿ ಹಲ್ಲು ಕಡಿತಾ, ನಾನು ನಿಮ್ಮ ಕ್ಲಾಸ್ಮೇಟ್ ಅಂತ ತಿಳಿದು ನನ್ನ ಕಡೆ ನೀವು ಮಾತಾಡ್ತಿಲ್ಲ ಅಂತ ಅಂದ್ಕೊಂಡ್ಳು. ಇಷ್ಟರಲ್ಲಿ ರಾಮ್, ಬ್ಯಾಚ್, ಈ ಹುಡುಗಿ ನಿಮ್ಗೆ ಗೊತ್ತಾ ಅಂತ ಕೇಳಿದ್ರು. ಹಾಂ, ನೆನ್ನೆ ನೀವು ಫಸ್ಟ್ ಡೇ ಅಂತ ಯಾರೋ ಕಾಲೇಜಿಗೆ ಬರಲಿಲ್ಲ ತಾನೇ, ಸೊ ನಾವು ಬಂದವು. ಈ ಹುಡುಗಿ ನೆನ್ನೆ ಜಾಯ್ನ್ ಆಗಿದ್ದು ನಮ್ಮ ಕ್ಲಾಸ್ಗೆ, ಆದರೆ ಬಹಳ ಪೊಗರೆಚ್ಚು ಅಂತ ರಾಮ್ ವ್ಯಂಗ್ಯವಾಗಿ ಹೇಳಿದ ತಕ್ಷಣ ಅವರೆಲ್ಲರೂ ಆಶ್ಚರ್ಯಪಟ್ಟು, ಹಾಗೆ ಕಾಣಿಸ್ತಿಲ್ವಲ್ಲ ಅಂದರೆ ಸಾನ್ವಿ ಆಕ್ರೋಶದಿಂದ ಅವ್ರ ಕಡೆ ನೋಡ್ತಾ ಅಲ್ಲಿಂದ ಹೊರಡಬೇಕಂದ್ಕೊಂಡ್ಳು. ಆದರೆ ಸೀತು ಹೋಗೋದಕ್ಕೆ ಬಿಡದೆ ನಗ್ತಾ, ಹೀಗೆ ಬಾ ಸಾನ್ವಿ ಅಂತ ಹೇಳೋದು ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, ಈ ದಿನದಿಂದ ಈ ಹುಡುಗಿ ಕೂಡ ನಮ್ಮ ಬ್ಯಾಚ್ ಅಂದು. ಸೊ ನೋ ನಾನು ನಿಮ್ಮ ಬ್ಯಾಚ್ನಲ್ಲಿ ಇರೋದಿಲ್ಲ ಅಂತ ಸೀತು ಅವರಿಂದ ದೂರ ಸರಿದು ಪಟಪಟನೆ ಕ್ಲಾಸ್ ರೂಮ್ ಒಳಗಡೆ ಓಡಿ ಹೋದ್ಲು ಕಂಗಾಲಾಗಿ. ಕ್ಲಾಸ್ ರೂಮ್ ಒಳಗಡೆ ಹೋದ ಸಾನ್ವಿ ಎದೆ ಮೇಲೆ ಕೈ ಇಟ್ಕೊಂಡು, ಹಬ್ಬ ಯಾಕೆ ನನಗೆ ಇಷ್ಟೊಂದು ಟೆನ್ಷನ್ ಆಗ್ತಿದೆ, ಸಾರಿ ಹೇಳಬೇಕಂದ್ಕೊಂಡೆ ತಾನೇ ಅವರಿಗೆ, ಈಗಲೂ ಹಾಗೆ ಮಾಡಿ ಬಂದೆ, ನನ್ನ ಬಗ್ಗೆ ಏನು ಅಂದ್ಕೊಂಡ್ರು ಏನೋ. ಪಾವ ಇಷ್ಟೆಲ್ಲ ಹೇಳ್ತಿದ್ರು, ನಾನು ಯಾಕೆ ಈ ರೀತಿ ಹೇಡಿಯಾಗಿರ್ತೀನಿ, ಸಣ್ಣ ವಯಸ್ಸಿನಿಂದ ಹೀಗೆ ಇದ್ದುಬಿಟ್ಟಿದ್ರಿಂದಲೋ, ಇಲ್ಲಾಂದ್ರೆ ಹೊಸದಾಗಿ ಎಲ್ಲರನ್ನೂ ಎದುರಿಸ್ತಾ ಧೈರ್ಯವಾಗಿರೋದಕ್ಕೆ ನನ್ನ ಮನಸ್ಥಿತಿ ಸರಿ ಹೋಗದಿರೋದ್ರಿಂದಲೋ ಅಂತ ಅಂದ್ಕೊಳ್ತಾ ಉಳಿದ್ಬಿಟ್ಲು. ಇನ್ನು ಸಾನ್ವಿ ಹೋದ್ಮೇಲೆ ರಾಮ್ ಕಡೆ ನೋಡ್ತಾ, ಏನಿದು ಆ ಹುಡುಗಿಗೆ ಓಡಿದ್ಲು ಅಂತ ಕೇಳಿದರೆ ಸೀತು ನಗ್ತಾ, ಆ ಹುಡುಗಿಗೆ ಸ್ವಲ್ಪ ಭಯ ಹೆಚ್ಚು ಬಿಡು, ಅದಕ್ಕೆ ಯಾರೊಂದಿಗೂ ಅಷ್ಟು ಬೇಗ ಮಾತಾಡಲ್ಲ. ನೆನ್ನೆ ನಾನು ಗಮನಿಸಿದೆ, ನಮ್ಮೊಂದಿಗೆ ಮಾತಾಡೋದು ಕೂಡ ತುಂಬ ಟೆನ್ಷನ್ ಬಿದ್ಲು, ಅದಕ್ಕೆ ಈಗ ಓಡಿ ಹೋದ್ಲು. ಬಹುಶಃ ಹೊಸೊಬ್ರ ಜೊತೆ ಮಾತಾಡೋದಕ್ಕೆ ಭಯ ಅನಿಸುತ್ತೆ, ಬಿಟ್ಬಿಡಿ. ನಾನು ಹೇಳೋದು ಅದೇ, ಆ ಹುಡುಗಿ ಬಗ್ಗೆ ಬಿಟ್ಬಿಡಿ, ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ ರಾಮ್ ಅಂತಂದ ಒಬ್ಬ. ಇನ್ನು ರಾಮ್ ಬ್ಯಾಚ್ನಲ್ಲಿ ಕೃಷ್ಣ, ವಿರಾಜ್, ಅರವಿಂದ್, ಭಾನು, ನಿತ್ಯ, ನಂದಿತಾ, ಸೀತು, ರಾಮ್ ಒಟ್ಟು 8 ಜನ ಇದ್ದಾರೆ. ಅದೆಲ್ಲ ರಾಮ್ ಪಾಪ ತನ್ನ ಕಾಲೇಜಿಗೆ ಹೊಸಬ್ಳ ಥರ ಇದ್ದಾಳೆ, ಅದಕ್ಕೆ ಭಯ ಪಡ್ತಿದ್ದಾಳೆ. ಫ್ರೆಂಡ್ಶಿಪ್ ಮಾಡಿದ್ರೆ ಏನು ಹೋಗುತ್ತೆ ಹೇಳು, ನಮ್ಮ ಗ್ರೂಪ್ನಲ್ಲಿ ಮತ್ತೊಬ್ಬ ಹುಡುಗಿ ಆ್ಯಡ್ ಆಗ್ತಾಳೆ ಅಷ್ಟೇ ತಾನೇ ಅಂತಂದು ಸೀತು. ನಾವು ಬೆರಿಬೇಕು ಅಂದ್ಕೊಂಡ್ರು ಆ ಹುಡುಗಿ ಬೆರೆಯೋದಕ್ಕೆ ಇಷ್ಟಪಡ್ತಿಲ್ಲ. ನಾನು ಒಬ್ಬ ಒಳ್ಳೆ ರೌಡಿ ಥರ ನೋಡಿದ್ಲು ನಿನ್ನೆ, ಆ ಹುಡುಗಿಗೆ ನಾನೇನು ಸೈಟ್ ಹೊಡಿದಿರೋ ಹಾಗೆ ಯಾಕೆ ನನ್ನ ಪಕ್ಕದಲ್ಲಿ ಬಂದು ಕೂತೆ ಅಂತ ನನ್ನನ್ನೇ ಕೇಳ್ತಾಳೆ. ಈ ಕಾಲೇಜ್ ಪೂರ್ತಿ ತಂದೆ ಅನ್ನೋ ಹಾಗೆ ಮಾತಾಡ್ತಾಳೆ. ಆಕೆ ಆ್ಯಟಿಟ್ಯೂಡ್ ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಅಂತ ಸೀರಿಯಸ್ ಆಗಂದ ರಾಮ್. ಮೇ ಬಿ ತಾನು ಇಷ್ಟುವರೆಗೆ ಲೇಡೀಸ್ ಕಾಲೇಜ್ನಲ್ಲಿ ಓದಿದಾಳೆ ಅನಿಸುತ್ತೆ, ಅದಕ್ಕೆ ಮೊದಲು ಬಾರಿ ಹೀಗೆ ಕೋ ಎಜುಕೇಷನ್ ಆಗಿದ್ದಕ್ಕೆ ಹಾಗೆ ನೋಡಿದ್ದಾಳೆ. ನಮ್ಮೊಂದಿಗೆ ಮಾತಾಡೋದು ಕೂಡ ಭಯ ಪಡೋದಕ್ಕೆ ಅದೇ ಕಾರಣ ಇರಬಹುದೇನೋ. ಆ ಭಯ ಹೋಗಿಸ್ಬೇಕಲ್ಲ, ಬನ್ನಿ ಕ್ಲಾಸ್ಗೆ ಹೋಗೋಣ, ಟೈಮ್ ಆಗ್ತದೆ ಅಂತ ಸೀತು ಎಲ್ಲರನ್ನ ಕರ್ಕೊಂಡು ಹೋದ್ಲು. ಎಂದಿನಂತೆ ಫಸ್ಟ್ ಬೆಂಚ್ನಲ್ಲಿ ರಾಮ್, ಸೀತು, ಸಾನ್ವಿ ಕೂತ್ರೆ ಹಿಂಬದಿ ಬೆಂಚ್ನಲ್ಲಿ ಕೃಷ್ಣ, ನಿತ್ಯ, ಭಾನು ಕೂತಿದ್ದಾರೆ. ಅವರ ಹಿಂದೆ ವಿರಾಜ್, ಅರವಿಂದ್, ನಂದಿತಾ. ಸಾನ್ವಿಗೆ ಅವ್ರಿಗೆ ಸಾರಿ ಹೇಳಬೇಕನ್ನಿಸ್ತಿದ್ರು, ಮಾತಾಡಿದ್ರೆ ಹೇಗಿರುತ್ತೋ ಅನ್ನೋ ಟೆನ್ಷನ್ನಿಂದ ತನ್ನ ಕೈಗಳನ್ನೇ 2 ಜೋಡಿಸಿ ತಲೆ ತಗ್ಸಿದಾಳೆ. ಇಷ್ಟ ಸೀತು, ಸಾನ್ವಿ ನೀನು ಎಲ್ಲಿಂದ ಬಂದೆ ಅಂತ ಕೇಳಿದ್ಲು. ಸಾನ್ವಿ ಸೀತು ಕಡೆ ನೋಡಿದ ತಲೆ ಎತ್ತಿ, ಐ ಆಮ್ ಸಾರಿ, ನೆನ್ನೆ ನಿಮ್ಮ ಜೊತೆ ಸ್ವಲ್ಪ ರೂಢಾಗಿ ಮಾತಾಡಿದ್ದಕ್ಕೆ. ಆ್ಯಕ್ಚುಲಾಗಿ ನನಗೆ ಹೊಸಬ್ರ ಜೊತೆ ಮಾತಾಡಬೇಕಂದ್ರೆ ಭಯ,
ಅಟ್ ದಿ ಸೇಮ್ ಟೈಮ್ ಅವರು ಒಳ್ಳೆಯವರ ಅಲ್ವಾ ಅನ್ನೋ ಟೆನ್ಷನ್ ಕೂಡ ಇರುತ್ತೆ. ಅದಕ್ಕೆ ಹೆಚ್ಚಾಗಿ ಯಾರೊಂದಿಗೂ ಪರಿಚಯ ಬೆಳೆಸ್ಕೊಳ್ಳಲ್ಲ. ನನ್ನ ಮಟ್ಟಿಗೆ ನಾನಿರ್ತೀನಿ. ನಿನ್ನೆ ನಿಮ್ಮ ವಿಷಯದಲ್ಲಿ ಸ್ವಲ್ಪ ಹೆಚ್ಚಾಗಿ ಮಾತಾಡಿದೆ, ಅದಕ್ಕೆ ಈ ಸಾರಿ ಅಂತ ರಾಮ್ ಕಡೆ ನೋಡಿ ಅವ್ರಿಗೂ ಕೂಡ ಸಾರಿ ಹೇಳಿದ್ಲು. ರಾಮ ಆಶ್ಚರ್ಯವಾಗಿ ಸಾನ್ವಿ ಕಡೆ ನೋಡ್ತಾ ಇರಲಾಗಿ ಸೀತು ಸಾನ್ವಿ ಹೆಗಲ ಮೇಲೆ ಕೈ ಹಾಕಿ, ಪರವಾಗಿಲ್ಲ ನೀನು ನಮ್ಮ ಫ್ರೆಂಡ್ ತಾನೇ, ನಾವು ಎಕ್ಸ್ಕ್ಯೂಸ್ ಮಾಡಿಬಿಟ್ವಿ ಬಿಡು, ಇನ್ನು ಮುಂದೆ ನೀನು ಕೂಡ ನಮ್ಮ ಬ್ಯಾಚ್ ಅಂದರೆ ಸಾನ್ವಿ ಕಂಗಾಲಾಗಿಲ್ಲ. ಇಲ್ಲ ನಾನು ಯಾವ ಬ್ಯಾಚ್ನಲ್ಲೂ ಸೇರಲ್ಲ, ನನಗೆ ಹೀಗೆ ಚೆನ್ನಾಗಿದೆ, ನನ್ನ ಬಿಟ್ಬಿಡಿ ಅಂದ್ಲು. ಆಗಲೇ ಲೆಕ್ಚರರ್ ಬಂದ್ರಿಂದ ಆ ಟಾಪಿಕ್ ಅಲ್ಲಿಗೆ ನಿಂತು ಹೋಯಿತು. ಬ್ರೇಕ್ ಟೈಮ್ನಲ್ಲಿ ಕೂಡ ಸಾನ್ವಿ ಫೋನ್ ಮಾಡೋದ್ರಿಂದ ಬ್ಯುಸಿ ಆಗಿದ್ದಾಳೆ. ಸೀತು ಅವ್ರು ಸೈಲೆಂಟಾಗಿ ಅವರ ಅರಟೆಯಲ್ಲಿ ಬ್ಯುಸಿ ಆಗೋದ್ರು. ಇನ್ನು ಲಂಚ್ ಟೈಮ್ನಲ್ಲಿ ಸಾನ್ವಿ ಬೆಳಗ್ಗೆ ತಂದಿದ್ದು ಲಂಚ್ ಬಾಕ್ಸ್ ತೆಗೆದುಕೊಂಡು ಕ್ಯಾಂಟೀನಲ್ಲಿ ತಿನ್ನಬೇಕಂತ ಆಲ್ರೆಡಿ ಹೇಳಿದ್ರಿಂದ ಕ್ಯಾಂಟೀನ್ ಎಲ್ಲಿದೆ ಅಂತ ತಿಳ್ಕೊಂಡು ತನ್ನ ಬಾಕ್ಸ್ ಕಾಲೇಜ್ ಬ್ಯಾಗ್ ತೊಗೊಂಡು ಒಂದು ಟೇಬಲ್ ಹತ್ರ ಕೂತ್ಲು. ತಾನು ಕೂತು 2 ನಿಮಿಷಕ್ಕೆ ರಾಮ್ ಬ್ಯಾಚ್ ಪೂರ್ತಿ ಬಂದು ಸಾನ್ವಿ ಸುತ್ತಲೂ ಕೂತ ತಕ್ಷಣ ಸಾನ್ವಿ ಅಯೋಮಯವಾಗಿ ಮುಖ ಹಾಕಿದ್ರೆ, ನಿಂತರವೇ ನಾವು ಕೂಡ ಲಂಚ್ ಮಾಡೋದು ಬಂದು ತಿನ್ನು ಇಷ್ಟಕ್ಕೂ ಏನು ತಂದಿದ್ಯಾ ಅಂತ ಸೀತು ಅವಳು ಬಾಕ್ಸ್ ತೆಗೆದುಕೊಂಡು ಸಾನ್ವಿ ಬಾಕ್ಸ್ ತೆಗಿತಿದ್ರೆ ಸಾನ್ವಿ ಸೈಲೆಂಟಾಗಿ ನೋಡ್ತಿದ್ದಾಳೆ. ಬಾಕ್ಸ್ ತೆಗೆದು ಸೀತುಗೆ ಅದರಲ್ಲಿ ಬ್ರೆಡ್ ತುಂಡುಗಳ ಜೊತೆ ಕೆಲವು ಫ್ರೂಟ್ಸ್, ಇನ್ನು ಕೆಲವು ಮೊಳಕೆ ಬಂದ ಕಾಳುಗಳು ಮತ್ತು ಬಾಕ್ಸ್ನಲ್ಲಿ ಕಾಣಿಸಿದ್ರೆ ಇನ್ನು ಮತ್ತೊಂದು ಬಾಕ್ಸ್ನಲ್ಲಿ ಚಪಾತಿ, ಪನ್ನೀರ್ ಕರಿ, ಇನ್ನೂ ಒಂದು ಬಾಟಲ್ ಜ್ಯೂಸ್ ಇರೋದು ನೋಡಿ ಕಣ್ಣು ದೊಡ್ಡದು ಮಾಡಿ, ಏನಿವೆಲ್ಲ ಇಷ್ಟು ಹೆಲ್ತ್ ಕೇರ್ ತೊಗೊಂಡ್ರೆ ಮಾತ್ರ ಇವೆಲ್ಲ ಲಂಚ್ ಟೈಮಲ್ಲಿ ತಿಂತಾರಾ ಅಂತ ಕೇಳಿದ್ಲು ಸೀತು. ಉಳಿದವ್ರು ಕೂಡ ಸೇಮ್ ಎಕ್ಸ್ಪ್ರೆಷನ್ಸ್ ಕೊಟ್ಟರು. ಅಂದರೆ ಅದು ನಮ್ಮ ಭಾವ ತುಂಬ ಹೆಲ್ತ್ ಕಾನ್ಷಿಯಸ್, ನಾನು ಸರಿಯಾಗಿ ತಿಂತಿಲ್ಲ ಅಂತ ಇವುಗಳನ್ನ ಕೊಟ್ಟು ಕಳಿಸಿದ್ದಾನೆ, ಒಂದನ್ನು ಕೂಡ ಉಳಿಸ್ಬಾರ್ದು ಅಂತ ಗಟ್ಟಿಯಾಗಿ ಹೇಳಿದಾರೆ ಅದಕ್ಕೆ ಅಂತ ಮುಖ ಸಣ್ಣದು ಮಾಡ್ಕೊಂಡು ಹೇಳಿದ್ಲು. ಅಂದರೆ ನಿಮ್ಮ ಭಾವನಿಗೆ ನೀ ಅಂದರೆ ತುಂಬ ಇಷ್ಟ ಅನಿಸುತ್ತೆ ಅಂತ ಕೇಳಿದ್ದು ಸೀತು. ಸಾನ್ವಿ ನಾಚಿಕೆ ಪಟ್ಲು, ಆದರೆ ಮನಸ್ಸಿನಲ್ಲಿ ಹೌದು ಭಾವನಿಗೆ ನಾನಂದರೆ ಇಷ್ಟ, ಆದರೆ ಅವ್ರು ನನ್ನ ಗಂಡ ಅಂತ ಅಂದ್ಕೊಳ್ತಾ ನಿಜ ಹೇಳಬೇಕು ಅನ್ನಿಸ್ತಿದ್ರು. ದೇವ್ ಮಾತಿಗೆ ಸೈಲೆಂಟ್ ಆಗಿದ್ದಾಳೆ. ಅಬ್ಬೋ ನಾಚಿಕೆ, ಹಾಗಾದರೆ ನಿಮ್ಮ ಭಾವನ ನೀನು ಪ್ರೀತಿಸ್ತಿದ್ಯಾ ಅಂತ ಅರ್ಥ. ನಿಮ್ಮ ಭಾವ ನಿನ್ನ ಮೇಲೆ ಇಷ್ಟೊಂದು ಕೇರಿಂಗ್ ತೋರಿಸ್ತಿದ್ದಾರೆ ಅಂದರೆ ನಿಮ್ಮ ಭಾವನಿಗೂ ನೀನಂದರೆ ತುಂಬ ಇಷ್ಟ ಅಂತ ಅರ್ಥ ಆಗಿ ಹೋಗುತ್ತೆ. ಚೆನ್ನಾಗಿದೆ ನಿಮ್ಮ ಜೋಡಿ, ಒಂದ್ಸಲ ನಮ್ಮ ಪರಿಚಯ ಮಾಡಿಸು, ನಾವು ಕೂಡ ಮಾತಾಡ್ತೀವಿ. ಮುಗಿದ ಕತೆ ಅನ್ನೋಷ್ಟರಲ್ಲಿ ಸಾನ್ವಿ ಕಂಗಾಲಾಗಿ ತಲೀತಿಲ್ಲ. ಇಲ್ಲ ಭಾವನಿಗೆ ಹೀಗೆ ಯಾರನ್ನೂ ಭೇಟಿಯಾಗೋದು ಇಷ್ಟ ಆಗಲ್ಲ, ಅವ್ರು ಯಾರೊಂದಿಗೂ ಮಾತಾಡೋದು ಇಲ್ಲ ಅಂದ್ಲು. ಓ ಹಾಗಾದರೆ ನಿಮ್ಮ ಭಾವನಿಂದಲೇ ಇದೆಲ್ಲ ಕಲ್ತಿದ್ಯಾ ನೀನು ಕೂಡ? ಸರಿ ಬಿಡು, ನಮ್ಮದ್ರಲ್ಲಿ ಸ್ವಲ್ಪ ಶೇರ್ ಮಾಡ್ಕೊ ಅಂತ ಇಬ್ಬರು ಪುದೀನ ರೈಸ್, ಮತ್ತೊಬ್ಬರು ಲೆಮನ್ ರೈಸ್, ಇನ್ನೊಬ್ಬರು ಎಣ್ಗಾಯಿ, ಮತ್ತೊಬ್ಬರು ಬೇಳೆ ಸಾರು, ಹೀಗೆ ಎಲ್ಲರೂ ಪ್ರತಿಯೊಂದು ಐಟಮ್ ಶೇರ್ ಮಾಡ್ಕೊಂಡು ತಿಂದರು. ಮೊದಲ ಬಾರಿಗೆ ಇಂಥ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಸಾನ್ವಿಗೆ ಸ್ವಲ್ಪ ಕಂಗಾರ ಅನಿಸಿದ್ರು. ಅವ್ರ ಮಾತುಗಳಿಂದ ಸ್ವಲ್ಪ ಬೆರೆದ್ಲು. ಅವರು ಕೂಡ ಸಾನ್ವಿ ತಂದಿದ್ದನ್ನು ಶೇರ್ ಮಾಡ್ಕೊಂಡು ತಿನ್ನೋದ್ರು. ಇಷ್ಟಕ್ಕಾದರೂ ನಮ್ಮ ಬ್ಯಾಚ್ನಲ್ಲಿ ಇರ್ತೀಯಾ ಅಂತ ಕೇಳಿದ್ರು ಸೀತು. ಉಳಿದವ್ರು ಕೂಡ ಅದನ್ನೇ ಕೇಳಿದ್ರಿಂದ ಸಾನ್ವಿ ಕಿರುನಗುವಿಂದಿಗೆ ಸರಿ ಅಂತ ಹೇಳಿದ್ಲು. ನೀನು ಹೇಗೂ ನಮ್ಮ ಫ್ರೆಂಡ್ ಆದೆ ಅಲ್ವಾ, ಅದಕ್ಕೆ ನಿಂಗೊಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಚಪಾತಿ ತುಂಬ ಸ್ಮೂತಾಗಿದೆ, ಇನ್ನು ಪನ್ನೀರ್ ಕರಿ ಬಾಯಿಲಿಟ್ರೆ ಕರ್ಗೆ ಹೋಗುತ್ತೆ, ತುಂಬ ಟೇಸ್ಟಿ ಆಗಿದೆ. ನಾಳೆ ನಿಮ್ಮ ಅತ್ತೆ ಹತ್ರವೋ ಇಲ್ವೋ ಅಮ್ಮನ ಹತ್ರವೋ ಯಾರು ಮಾಡಿದ್ರವ್ರನ್ನ ಕೇಳಿ ನನಗೊಂದು ಎಕ್ಸ್ಟ್ರಾ ಬಾಕ್ಸ್ ತರ್ತೀಯಾ ಪ್ಲೀಸ್ ಅಂತ ಕೇಳಿದ್ಲು ಸೀತು. ರಾಮ್ ತಕ್ಷಣ ಸೀತು ತಲೆ ಮೇಲೆ ಮುಟ್ಟಿ, ಏನು ಒದರ್ತಿದೆಯಾ ನೀನು, ಸೈಲೆಂಟ್ ಆಗಿರೋ ಅಂತಂದರೆ ಸಾನ್ವಿ ಪರವಾಗಿಲ್ಲ ರಾಮ್ ಅವರೇ ಅಂತಂತಿದ್ರೆ, ಕಾಲ್ ಮಿ ರಾಮ್, ಜಸ್ಟ್ ರಾಮ್ ಮಾತ್ರ ಅಂತಂದ. ಓಕೆ ರಾಮ್, ಇವು ನಮ್ಮ ಮನೆಯಲ್ಲಿ ಶೆಫ್ ಮಾಡ್ತಾರೆ, ಸೊ ದೊಡ್ಡ ರಿಸ್ಕ್ ಇಲ್ಲ, ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ಆ ದಿನ ಬೆಳಿಗ್ಗೆ ತಾನೇ ಅವೆಲ್ಲವನ್ನು ಪ್ರಿಪೇರ್ ಮಾಡೋದ್ರಿಂದ ತನ್ನ ಅಡುಗೆಗಳು ಅವ್ರಿಗೆ ಇಷ್ಟ ಆಗಿದೆ ಅಂತ ತಿಳಿದು ಅವರಿಗೂ ಕೂಡ ಎಕ್ಸ್ಟ್ರಾ ಬಾಕ್ಸ್ ತರಬೇಕಂತ ಫಿಕ್ಸ್ ಆದಳು ಸಾನ್ವಿ. ಲಂಚ್ ಮಾಡೋದು ಮುಗಿದ ಮೇಲೆ ಎಲ್ಲರೂ ಕ್ಲಾಸ್ಗೆ ಹೊರಟು ಹೋದರೆ ಅವ್ರ ಮಾತುಗಳ ರಂಗಿನಿಂದ ಇನ್ನಷ್ಟು ಹತ್ರ ಆದಳು ಸಾನ್ವಿ. ಎಲ್ಲರೂ ತುಂಬ ಸಹಜವಾಗಿ ಮಾತಾಡ್ಕೊಳ್ತಿದ್ರೆ ತುಂಬ ಇಷ್ಟ ಆಗೋಯ್ತು ಅವಳಿಗೆ. ಸಾಯಂಕಾಲ ಮನೆಗೆ ಹೋಗ್ತಿರೋ ಸಾನ್ವಿಯನ್ನು ಕೇಳಿದ್ಲು ಸೀತು, ನೀವು ತುಂಬ ಶ್ರೀಮಂತರಾ ಅಂತ. ಇಲ್ಲ, ನಾನಂತೂ ತುಂಬ ಬಡವಳು, ನಮ್ಮ ಬಾಬಾ ಮಾತ್ರ ತುಂಬ ಶ್ರೀಮಂತ, ಅವನೇ ನನ್ನನ್ನು ಓದಿಸ್ತಿದ್ದಾನೆ, ನನಗೆ ಓದು ಅಂದರೆ ತುಂಬ ಇಷ್ಟ ಅಂತ ತಿಳ್ಕೊಂಡು ಇಷ್ಟುವರೆಗೆ ಕರ್ಕೊಂಡು ಬಂದು ಜಾಯಿನ್ ಮಾಡಿ ಬೆಳಗ್ಗೆ ಡ್ರಾಪ್ ಮಾಡಿ ಹೋದ ಅಂತ ಕಿರುನಗುವಿನಿಂದ ಕಣ್ಣುಗಳಲ್ಲಿ ಆನಂದ ತುಂಬಿಕೊಳ್ತಾ ಹೇಳಿದ ತಕ್ಷಣ ಸೀತು ಸಾನ್ವಿ ಹೆಗಲ ಮೇಲೆ ತಟ್ಟಿ, ನಿಮ್ಮ ಭಾವ ಅಂದರೆ ನಿನಗೆ ಪ್ರಾಣ ಅಂತ ಅರ್ಥ ಆಗೋಗುತ್ತೆ. ಒಂದು ವೇಳೆ ನಿಮ್ಮ ಭಾವನಿಗೆ ನಿನ್ನ ಪ್ರೇಮದ ವಿಷಯ ಹಿಡಿದಿದ್ರೆ ಬೇಗ ಹೇಳಿಬಿಡು, ಈ ಲವ್ ಏಜ್ ಅಲ್ಲ ಅಂತ ಕೂರ್ಬೇಡ, ಅರ್ಥ ಆಯ್ತಾ ಅಂತ ಹೇಳಿ ಅವ್ರು ಹೊರಟೋದ್ಮೇಲೆ ಸೀತು ಹೇಳಿದ ಮಾತಿಗೆ ಸಾನ್ವಿ ಆಲೋಚನೆಗೆ ಬಿದ್ಲು. ಕಾರ್ನಲ್ಲಿ ಕೂತ ಮೇಲೆ ಮನೆಗೆ ಹೊರಟ ಸಾನ್ವಿ ಮನಸ್ಸಿನಲ್ಲಿ, ಹೌದು ಭಾವ ನಾನು 1-2 ಸಾರಿ ಆದರೂ ಪ್ರೀತಿಸ್ತಿರೋ ಹಾಗೆ ಪ್ರಾಣ ಅನ್ನೋ ಹಾಗೆ ಹೇಳಿದ್ದಾನೆ, ಆದರೆ ನಾನಿಂದು ಭಾವನಿಗೆ ತಾನೆ ಅಂದರೆ ನನಗಿಷ್ಟ ಅಂತ ಹೇಳೇ ಇಲ್ವಲ್ಲ. ಒಂದು ಸಲ ಹೇಳೋಣವಾ, ಹೇಳಬೇಕನ್ನಿಸ್ತಿದೆ, ಆದರೆ ಹೇಳಿದ ಮೇಲೆ ಏನು ಅಂದ್ಕೊಳ್ತಾರೋ ಏನೋ ಭಾವ ಅಂತ ಭಯ ಆಗ್ತಿದೆ. ಆದರೆ ಸೀತು ಹೇಳಿದಾಗ ಭಾವನಿಗೆ ನನ್ನ ಮನಸ್ಸಿನ ಮಾತು ತಿಳಿದೆ ತಾನೇ ನನಗೆ ಭಾವ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಯೋದು ಅಂತ ಅಂದ್ಕೊಡ್ತಾ ದೇವ್ಗೆ ತನ್ನ ಮನಸ್ಸಿನ ಮಾತು ಹೇಳಿಬಿಡ್ಬೇಕಂತ ಫಿಕ್ಸ್ ಆದಳು. ಮನೆಗೆ ತಲುಪಿಸಿ ಸಾನ್ವಿ ಮೊದಲಿಗೆ ರಾಘವ್ ರೆಡ್ಡಿ ಅವ್ನು ಮಾತಾಡಿಸಿ ಎಂದಿನಂತೆ ಸೀರೆ ಉಟ್ಕೊಂಡು ತಾನೇ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ರಾಘವ್ ರೆಡ್ಡಿ ಅವ್ರು ಸುಸ್ತಾಗಿರ್ತೀಯ ಬೇಡ ಅಂತ ಹೇಳಿದ್ರು ಕೇಳದೆ ಕಿಚನ್ ಒಳಗಡೆ ಹೋಗಿ ಹೋಮ್ ಮೇಡ್ ಚಾಟ್ ಪ್ರಿಪೇರ್ ಮಾಡಿದ್ಲು. ಅದನ್ನ ಒಂದು ಪ್ಲೇಟ್ ರಾಘವ್ ರೆಡ್ಡಿ ಅವ್ರಿಗೆ ಕೊಟ್ಟರೆ ಅವ್ರ ಕಣ್ಣು ಮೆರೆದು, ಅರೇ ಚಾಟ್ ಮಾಡಿದ್ಯಾ ಸಾನ್ವಿ, ವಾವ್ ಅಂತ ಅವ್ರು ಸಂತೋಷವಾಗಿ ತಿಂತಿದ್ರೆ ಸಾನ್ವಿ ನಗ್ತಾ, ನಿಮಗೆ ಚಾಟ್ ಅಂದರೆ ತುಂಬ ಇಷ್ಟನಾ ತಾತಯ್ಯ ಅಂತ ಕೇಳಿದ್ಲು. ತುಂಬ ಇಷ್ಟ ಕಣಮ್ಮ, ಪಾನಿಪುರಿ ಅಂದರೆ ಇನ್ನೂ ಇಷ್ಟ, ಆದರೆ ನಿನ್ನ ಗಂಡ ಇದ್ದಾನಲ್ಲ ನೋಡು, ಕನಿಷ್ಠ ಹೊರಗಡೆ ಹೋಗೋದಕ್ಕೂ ಬಿಡದೆ ಫಾಸ್ಟ್ ಫುಡನ್ನು
ತಿನ್ನೋದಕ್ಕೆ ಬಿಡಲ್ಲ. ನೀವು ತಿನ್ನಬಾರ್ದು ಅಂತ ಹೇಳಿದ್ರೆ ಕೇಳೋದಿಲ್ಲ ಏನು ಅಂತ ಎಗರಾಡ್ತಾ ನಾಲಿಗೆಗೆ ರುಚಿಯನ್ನು ಕೂಡ ದೂರ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ನಿಮ್ಮ ಯಜಮಾನರು ಬರೋ ಅಷ್ಟರಲ್ಲಿ ಇದನ್ನೆಲ್ಲ ತಿಂದು ಮುಗಿಸ್ಬೇಕು, ಇಲ್ಲ ಅಂದರೆ ಒಂದು ಸ್ಪೂನ್ ಕೂಡ ನಾಲಿಗೆಗೆ ಸಿಗದಂತೆ ಮಾಡಿಬಿಡ್ತಾನೆ ಅಂತ ಆಕ್ರೋಶದಿಂದ ಹೇಳಿದ್ರು ರಾಘವ್ ರೆಡ್ಡಿ ಅವರು. ಅಂಥದ್ದೇನು ನಡೆಯೋದಿಲ್ಲ ತಾತ. ನಿಮ್ಮ ಬಿ ಪಿ ಶುಗರ್ ಇವುಗಳನ್ನ ತಿನ್ನೋದ್ರಿಂದ ಇನ್ಬ್ಯಾಲೆನ್ಸ್ ಆಗಲ್ಲ. ಬಿಕಾಸ್ ನಾನು ಅವೆಲ್ಲವನ್ನ ನೋಡಿಕೊಂಡೇ ಮಾಡಿದ್ದೀನಿ. ಇವು ನಿಮ್ಮ ಹೆಲ್ತ್ಗೆ ಕೂಡ ಒಳ್ಳೆಯದೇ. ಆದ್ದರಿಂದ ನಾನು ಭಾವನ ಹತ್ರ ಹೇಳ್ತೀನಿ ಬಿಡಿ ತಾತ, ನೀವು ಕಂಗಾಲಾಗಿ ನಿಧಾನವಾಗ್ತೀನಿ ಅಂತ ಹೇಳಿ ನಾನು ಒಂದು ಪ್ಲೇಟ್ ತೆಗೆದುಕೊಂಡು ತಿಂತ. ಈ ದಿನ ನೀವು ಹೇಳಿದ ಹಾಗೆ ರಾಮ್ ಅವರಿಗೆ ಸಾರಿ ಹೇಳೋದ್ರ ಜೊತೆಗೆ ಫ್ರೆಂಡ್ಶಿಪ್ ಕೂಡ ಮಾಡಿದೆ ತಾತ. ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಗೊತ್ತಾ ನಿಮಗೆ. ಮಧ್ಯಾಹ್ನ ಲಂಚ್ ಕೂಡ ಶೇರ್ ಮಾಡಿದ್ರು ನನಗೆ ಅಂತ ಕಣ್ಣುಗಳಲ್ಲಿ ಮೆರಗಿನಿಂದ ಅಂತಿದ್ರೆ ರಾಘವ್ ರೆಡ್ಡಿ ಅವ್ರು ನಗ್ತಾ, ಕಾಲೇಜ್ ಅಂದಮೇಲೆ ಅವೆಲ್ಲ ಮಾಮೂಲು ಸಾನ್ವಿ, ನಾಳೆ ನೀನು ಕೂಡ ಅವ್ರಿಗೆ ಏನಾದರೂ ತೊಗೊಂಡು ಹೋಗು ಚೆನ್ನಾಗಿರುತ್ತೆ ಅಂತ ಅನ್ನೋ ಅಷ್ಟರಲ್ಲಿ ಅವ್ರಿಗೆ ನಾನು ಮಾಡಿದ ಚಪಾತಿ ತುಂಬ ಇಷ್ಟ ಆಯಿತು ತಾತ, ನಾಳೆ ಮಾಡ್ಕೊಂಡು ಹೋಗ್ತೀನಿ ಅಂದ್ಲು ಸಾನ್ವಿ. ಆಲ್ರೆಡಿ ಹೇಳಿದೆ ಸಾನ್ವಿ, ಕಾಲೇಜ್ಗೆ ಹೋದರೆ ಈ ಕೆಲಸಗಳನ್ನೆಲ್ಲ ಇಟ್ಕೊಳ್ಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ. ಯಾಕೆ ಸುಸ್ತಾಗ್ತೀಯಮ್ಮ, ಇವೆಲ್ಲ ನಿನಗೆ ಅಗತ್ಯ ಇಲ್ಲ, ನಮ್ಮ ಶೆಫ್ ಮಾಡ್ತಾನೆ, ಆದರೆ ನೀನು ತೆಗೆದುಕೊಂಡು ಹೋಗಿ ಸಾಕು ಅಂತಂದರು ರಾಘವ್ ರೆಡ್ಡಿ ಅವರು ಸ್ವಲ್ಪ ಕೋಪದಿಂದಲೇ. ನನಗೆ ಇವುಗಳೇನು ದೊಡ್ಡ ಕೆಲಸ ಅಂತ ಅನ್ನಿಸ್ತಿಲ್ಲ ತಾತ, ಇದಕ್ಕಿಂತ ತುಂಬ ಕೆಲಸಗಳು ಮಾಡಿದವಳು ತಾನೆ ನಾನು. ಸೊ ಇವು ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ನೀವು ನನ್ನ ಬಗ್ಗೆ ಟೆನ್ಷನ್ ತೊಗೋಬೇಡಿ. ಅವರಷ್ಟು ಪ್ರೀತಿಯಿಂದ ಕೇಳಿದಾಗ ನಾನು ತೊಗೊಂಡ್ಕೊಂಡು ಹೋಗಬೇಕಲ್ವಾ. ಪ್ಲೀಸ್ 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 ತಾತ, ಈ ವಿಷಯ ಮಾತ್ರ ಭಾವನ ಹತ್ರ ಹೇಳ್ಬೇಡಿ, ಕೋಪ ಮಾಡ್ಕೊಳ್ತಾನೆ ಅಂತ ಅಂತಿರುವಾಗಲೇ ದೇವ್ ಒಳಗಡೆ ಪಾದ ಇಟ್ಟು, ಯಾವ ವಿಷಯ ಹೇಳಬಾರ್ದು ಸಾನ್ವಿ ಅಂತ ಕೇಳಿ ತನ್ನ ಲ್ಯಾಪ್ಟಾಪ್ ಬ್ಯಾಗ್ ಪಕ್ಕದಲ್ಲಿಟ್ಟು ಟೈ ಲೂಸ್ ಮಾಡ್ಕೊಳ್ತಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದ್ದಕ್ಕಾಗಿ ಪ್ರತಿಲಿಪಿಲಿ ನೋಡಿ.